ಮಾಡೋಣವಾ? ಆಲ್ರೆಡಿ ಚಾನೆಲ್ನ ನೋಡಿದವ್ರಿಗೆಲ್ಲರಿಗೂ ಅನ್ಸುತ್ತೆ ಇದೊಂದು ಇಂಗ್ಲಿಷ್ನ ಕನ್ನಡದಲ್ಲಿ ಕಲಿಯುವಂತಹ ಒಂದು ಚಾನಲ್ ಅಂತ. ಹೌದು. ಸೊ ಇಂಗ್ಲಿಷ್ ಅನ್ನೋದು ಎಲ್ಲ ಕಡೆಯಲ್ಲೂ ಕೂಡ ಆವರಿಸ್ಕೊಂಡಿರುವಂತಹ ಒಂದು ಲ್ಯಾಂಗ್ವೇಜ್ ಆಗಿದೆ. ಇಂಗ್ಲಿಷ್ನ ನಾವು ಯಾಕೆ ಕಲಿಬೇಕು ಅನ್ನುವ ಪ್ರಶ್ನೆ ನಿಮ್ಮದಾದ್ರೆ ಅದಕ್ಕೆ ಉತ್ತರ ಮುಂದೆ ನೀವು ಹೈಯರ್ ಸ್ಟಡೀಸ್ಗೆ ಹೋಗುವಂತಹ ಸಮಯದಲ್ಲಾಗಿರಬಹುದು ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸ್ನಲ್ಲಿ ವರ್ಕ್ ಮಾಡುವಂಥ ಸಿಚುವೇಶನ್ಸ್ ಉಂಟಾದಾಗ ಮತ್ತೆ ನಿಮ್ಮ ಜಾಬ್ ಇಂಟರ್ವ್ಯೂಗಳಲ್ಲೂ ಕೂಡ ಇಂಗ್ಲಿಷ್ ಅನ್ನುವಂತಹ ಒಂದು ಲ್ಯಾಂಗ್ವೇಜ್ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹಾಗಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜನ್ನು ಕಲಿಯೋದು ಹೇಗೆ ಅನ್ನುವ ಯೋಚನೆ ಎಲ್ಲರಿಗೂ ಕೂಡ ಕಾಡುತ್ತೆ. ಸೊ ಇಲ್ಲಿ ನಾವು ಇಂಗ್ಲಿಷನ್ನು ಕಲಿಬೇಕಾದ್ರೆ ಮೊದಲಿಗೆ ಆ ಒಂದು ಇಂಗ್ಲಿಷನ್ನು ನಮ್ಮ ಮಾತೃಭಾಷೆಯಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಕನ್ನಡ ನಾವು ಎಲ್ಲ ಕಡೆನೂ ಕೂಡ ಮಾತಾಡ್ತೀವಿ, ನಮಗೆ ಯಾರು ಕೂಡ ಕನ್ನಡವನ್ನ ಹೇಳ್ಕೊಡುವ ಅವಶ್ಯಕತೆ ಇಲ್ಲ. ಯಾವ ಯಾವ ವಾಕ್ಯದಲ್ಲಿ ಯಾವ ಯಾವ ಪದಗಳನ್ನ ಅಳವಡಿಸ್ಬೇಕು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ. ಆದ್ರೆ ಇಂಗ್ಲಿಷನ್ನ ಮಾತಾಡ್ಬೇಕಂದ್ರೆ ನಾವು ಯಾವ ಯಾವ ಪದಗಳನ್ನ ಯಾವ ವಾಕ್ಯದಲ್ಲಿ ಬಳಸ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇಂಗ್ಲಿಷ್ನಲ್ಲಿ ಗ್ರಾಮರಲ್ಲಿ ಇರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಪಾರ್ಟ್ಸ್ಗಳನ್ನು ನಾವು ತಿಳ್ಕೊಂಡ್ರೆ 0.5% ನಾವು ಇಂಗ್ಲಿಷನ್ನು ತಿಳ್ಕೊಂಡ್ ಹಾಗೆ. ಫ್ರೆಂಡ್ಸ್, ಮತ್ತೆ ಕಡ ವಿಲ್ ಸ್ಟಾರ್ಟ್ ಅವರ್ ಫಸ್ಟ್ ಕ್ಲಾಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲಿಷ್ ಗ್ರಾಮರ್ನಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ಕೇಳೋದು ಏನಂತ ಹೇಳಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಏನಿದು ಪಾರ್ಟ್ಸ್ ಆಫ್ ಸ್ಪೀಚ್? ಸ್ಪೀಚ್ ಅಂದರೆ ಮಾತು, ಪಾರ್ಟ್ಸ್ ಅಂದರೆ ಭಾಗಗಳು. ಅಂದರೆ ನಾವು ಮಾತನಾಡುವಂತಹ ಇಂಗ್ಲಿಷ್ನ ಪ್ರತಿ ಪದಗಳನ್ನು ಕೂಡ ಭಾಗಗಳಾಗಿ ಮಾಡಬಹುದು. ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಡ್ಸ್ ಸೇರಿ ಮಾತಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಸುಮಾ, ಗುಡ್ ಮಾರ್ನಿಂಗ್, ಇದನ್ನು ನಾವು ಎವ್ರಿ ಡೇ ಕಾಮನ್ ಆಗಿ ಯೂಸ್ ಮಾಡಿರ್ತೀವಿ. ಸೊ ಈ ಸೆಂಟೆನ್ಸ್ನ ನೀವು ಗಮನಿಸಿದ್ರೆ ಇದರಲ್ಲಿ 4 ಪದಗಳು ಸೇರಿವೆ. ಹಾಯ್, ಸುಮಾ, ಗುಡ್ ಮಾರ್ನಿಂಗ್. ಸೊ ಈ 4 ವರ್ಡ್ಗಳು ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ಗಳಿಂದನೇ ಬಂದಿದೆ. ಇನ್ನು ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಒಂದು ಎಕ್ಸಾಂಪಲ್ನ ಮೂಲಕ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾವು ಒಂದು ಸೈಕಲ್ಗೆ ಕಂಪೇರ್ ಮಾಡೋಣ. ಪಾರ್ಟ್ಸ್ ಆಫ್ ಸೈಕಲ್ ಅಂತ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೆ ಇವಾಗ ಈ ಸೈಕಲ್ನ ರೈಡ್ ಮಾಡಬೇಕು ಅಂದ್ರೆ ಪಾರ್ಟ್ಸ್ ಎಲ್ಲ ಕೂಡ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಸೈಕಲ್ನ ಎಲ್ಲ ಪಾರ್ಟ್ಗಳು ಕೂಡ ಸರಿಯಾಗಿ ಇನ್ಸ್ಟಾಲ್ ಆಗಿದ್ರೆ ಮಾತ್ರ ನಾವು ಈ ಒಂದು ಸೈಕಲ್ ಅನ್ನ ಓಡಿಸೋಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಾವು ಓಡಿಸೋದಕ್ಕೆ ಆಗಲ್ಲ. ಸೊ ಅದೇ ರೀತಿಯಾಗಿ ಇಂಗ್ಲಿಷನ್ನ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ನ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಕೂಡ ನಮಗೆ ಗೊತ್ತಿರಬೇಕು. ಅಂದ್ರೆ ನಿಮಗೆ ಎಲ್ಲ ರೀತಿಯ ಪದಗಳು ಕೂಡ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ನಾವು ಮಾತನಾಡುವಂತಹ ಪದಗಳಲ್ಲಿ ಎಲ್ಲ ಪಾರ್ಟ್ಸ್ಗಳು ಕೂಡ ಸೇರಿರುತ್ತೆ. ಹಾಗಾಗಿ ನೀವು ಇಂಗ್ಲಿಷ್ನ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ನ ತಿಳ್ಕೊಂಡ್ರೆ ಎಫೆಕ್ಟಿವ್ ಆಗಿ ಇಂಗ್ಲಿಷನ್ನು ನೀವು ಮಾತನಾಡಬಹುದು. ಸೊ ನಾವು ಕಲಿಯೋದಕ್ಕೂ ಕೂಡ ತುಂಬಾನೇ ಈಸಿ ಆಗುತ್ತೆ. ಸೊ ಹಾಗಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ನಮ್ಗೆ ಎಲ್ಲಾ ಪದಗಳು ಕೂಡ ಗೊತ್ತಿರೋದ್ರಿಂದ ನಾವು ವಾಕ್ಯನ ಈಸಿಯಾಗಿ ಸೆಂಟೆನ್ಸ್ ಮಾಡ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ನಲ್ಲಿ ನಾವು ಸೆಂಟೆನ್ಸ್ ಅನ್ನ ಮಾಡೋದಕ್ಕೆ ತುಂಬಾ ತಡಬಡಾಯಿಸ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಬುಕ್ಕು ಟೇಬಲ್ ಮೇಲಿದೆ, ಸೊ ಬುಕ್ಕು ಟೇಬಲ್ ಮೇಲಿದೆ ಅಂತ ನಾವು ಈಸಿಯಾಗಿ ಕನ್ನಡದಲ್ಲಿ ಹೇಳ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡೋದಿಕ್ಕೆ ಮೇಲೆ ಅನ್ನೋ ವರ್ಡ್ ಯಾವ್ದನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಅದಕ್ಕೆ ಯಾವ ತರ ವರ್ಡ್ ಅನ್ನ ಆಡ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮೇಲೆ ಅನ್ನೋದು ಪ್ರಿಪೋಸಿಷನ್ ಅಲ್ಲಿ ಬರುತ್ತೆ. ಸೊ ಅದನ್ನ ನಾವು ಮುಂದೆ ತಿಳ್ಕೊತಾ ಹೋಗೋಣ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಎವ್ರಿ ಡೇ ಯು ಹ್ಯಾವ್ ಟು ಗಿವ್ 1 hour ಫಾರ್ ಲರ್ನಿಂಗ್ ಇಂಗ್ಲಿಷ್. ಇಂಗ್ಲಿಷನ್ನ ಕಲಿಯೋದಿಕ್ಕೆ ನಿಮ್ಮ 1 hour ಅನ್ನ ಎತ್ತಿಟ್ರೆ ನೀವು ಈಸಿಯಾಗಿ ಇಂಗ್ಲಿಷನ್ನ ಕಲಿತಾ ಹೋಗ್ಬೋದು. ಬನ್ನಿ ಹಾಗಿದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದನ್ನ ನೋಡ್ತಾ ಹೋಗೋಣ.
ಪದಗಳನ್ನ ವಿಭಾಗ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಎವ್ರಿ ವರ್ಡ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಟು ಅಟ್ಲೀಸ್ಟ್ ಒನ್ ಆಫ್ 8 ಗ್ರೂಪ್ಸ್. ಅಂದ್ರೆ ನೀವು ಯಾವುದೇ ಒಂದು ಪದವನ್ನ ತಗೊಂಡ್ರು ಕೂಡ ಆ ಪದ ಈ ಪಾರ್ಟ್ಸ್ ಆಫ್ ಸ್ಪೀಚ್ನ 8 ವಿಭಾಗಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಆಗಿರುತ್ತೆ ಅನ್ನೋ ಅರ್ಥ. ಸೊ ಹಾಗಿದ್ರೆ ವಾಟ್ ಆರ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಟ್ಟು 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ನೋಡ್ತೀವಿ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ನೋಟ್ಬುಕ್ ಅನ್ನ ತಗೊಳ್ಳಿ. ಸೊ ಅದರಲ್ಲಿ ಫಸ್ಟ್ ಕ್ಲಾಸ್ ಅಂತ ಮೆನ್ಷನ್ ಮಾಡ್ಕೊಂಡು ಅದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಹೇಳ್ತಾ ಅದೇ ರೀತಿಯಾಗಿ ನಾವು ಅದನ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಅನ್ನೋದನ್ನ ನೀವು ಒಂದ್ ಕಡೆ ಬರ್ಕೊಂಡ್ರೆ ನಿಮ್ಗೆ ತುಂಬಾನೇ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ there are 8 parts of speech is there. Number 1, noun. Second one, pronoun. Third one, adjective. Fourth one, verb. Fifth one, adverb. Sixth one, preposition. Seventh one, conjunction. Eighth one, interjections. These are the main kinds of parts of speech. ಸೊ ಇದಿಷ್ಟು ಕೂಡ ಮುಖ್ಯವಾದಂತಹ 8 ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರುತ್ತೆ. ಸೊ ಇಲ್ಲಿ ನಾವು ಈಗ ನೀವು ನೋಟ್ಬುಕ್ ತಗೊಂಡಿದ್ದೀರಾ ಅಲ್ವಾ, ಪಕ್ಕದಲ್ಲಿ ಬರ್ಕೋತಾ ಹೋಗಿ. ನೌನ್ ಅಂದ್ರೆ ನಾಮಪದ, ಪ್ರನೌನ್ ಸರ್ವನಾಮ, ಅಡ್ಜೆಕ್ಟಿವ್ ವಿಶೇಷಣ, ವರ್ಬ್ ಕ್ರಿಯಾಪದ, ಅಡ್ವರ್ಬ್ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್, ಕಂಜಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಸೊ ಇವತ್ತಿನ ವರ್ಕ್ ನಿಮ್ಗೆ ಏನಂತ ಹೇಳಿದ್ರೆ, ನಾ ಆಲ್ರೆಡಿ 5 ಕನ್ನಡದ ಮೀನಿಂಗ್ಸ್ ಅನ್ನ ಹೇಳಿದ್ದೀನಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ಇರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ. ಸೊ ಉಳಿದಂತಹ 3 ಪ್ರಿಪೋಸಿಷನ್, ಕಂಜಕ್ಷನ್ ಅಂಡ್ ಇಂಟರ್ಜೆಕ್ಷನ್ಸ್. ಸೊ ಈ 3 ಇಂಗ್ಲಿಷ್ನ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ಇನ್ನು ಹೆಚ್ಚಾದಂತಹ ಒಂದು ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಎಸ್ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, share your best one. Thanks for watching.